ಹಾಯ್ ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತಾ ಅಪ್ಲೈ ಮಾಡೋದಕ್ಕೆ, ನಂತರ ಫೋಟೋ ಅಪ್ಲೋಡ್ ಆಗ್ತಾ ಇಲ್ಲ, ಈಗೇನ್ ಮಾಡಬೇಕು, ಲಾಸ್ಟ್ ಡೇಟ್ ಯಾವುದು, ಈ ರೀತಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಅವುಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನ ತಿಳಿದುಕೊಳ್ತಾ ಇದೀವಿ. ಮೊದಲನೇದಾಗಿ ಅಪ್ಲೈ ಮಾಡೋದಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತ ಇರಲ್ಲ. ಯಾಕಂತ ಹೇಳಿದ್ರೆ SATS ID ಏನಿದೆ ಅದರ ಮೂಲಕನೇ ವಿದ್ಯಾರ್ಥಿಗಳಂದ್ರೆ ನಿಮ್ಮ ಸ್ಟಡಿ ಡೀಟೇಲ್ಸ್ ಅನ್ನ KEದವರು ಈ ವರ್ಷ ಪಡೆದುಕೊಳ್ತಾರೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೆಲವು ವರ್ಷದ ಸ್ಟಡಿ ಡೀಟೇಲ್ಸ್ SATS ID ಅಲ್ಲಿ ಅವೈಲೇಬಲ್ ಇಲ್ಲ ಅಂತ ಅಂದ್ಕೊಳ್ಳಿ. ಓಕೆನಾ? ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವ ವರ್ಷಗಳ ಸ್ಟಡಿ ಡೀಟೇಲ್ಸ್ ಮಿಸ್ ಆಗಿದೆಯೋ ಅವುಗಳಿಗೆ ಸಂಬಂಧ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕು. ನಂತರ ಆ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡೋದಿರಲ್ಲ. ನೀವು ಯಾವ ಕಾಲೇಜಲ್ಲಿ ಸೆಕೆಂಡ್ PUC ಸ್ಟಡಿ ಮಾಡ್ತಾ ಇದ್ರ ಆ ಕಾಲೇಜ್ಗೆ ನೀವೀಗ ಅಪ್ಲಿಕೇಶನ್ ಫಾರ್ಮ್ ಆಗ್ತಾ ಇರ್ತೀರಲ್ವಾ, ಅದನ್ನ ಹಾಗೆ ಕ್ಲೇಮ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗ್ತೀರಾ. ಅದ ನಂತರ ಆ ಮಿಸ್ ಆದಂತಹ ಸ್ಟಡಿ ಡೀಟೇಲ್ಸ್ ಏನಿದೆ ಅವುಗಳಿಗೆ ಸಂಬಂಧಂತಹ ಸ್ಟಡಿ ಸರ್ಟಿಫಿಕೇಟ್ ಏನಿದೆ ಅದನ್ನು ತೆಗೆದುಕೊಂಡು ಹೋದ್ರೆ, ನಿಮ್ಮ ಕಾಲೇಜ್ಗೆ ಹೋದ್ರೆ, ನಿಮ್ಮ ಕಾಲೇಜ್ನಿಂದ ಆ ಒಂದು ಸ್ಟಡಿ ಡೀಟೇಲ್ಸ್ ಏನಿರುತ್ತೆ ಅದನ್ನ ಅಪ್ಡೇಟ್ ಮಾಡಿ KEದವರು ತಿಳಿಸ್ತಾರೆ. ಅದರ ನಂತರ ನಿಮ್ಮ ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗುತ್ತೆ. ಓಕೆ, ಬಟ್ ಎಲ್ಲ ವೆರಿಫೈ ಆಗಿಬಿಡ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತ ಇರಲ್ಲ. ಅದಂತರ ಈಗ ಅಪ್ಲಿಕೇಶನ್ ಆಗಬೇಕಾದ್ರೆ ಕ್ವಾಲಿಫಿಕೇಶನ್ ಏನು ಸೆಲೆಕ್ಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದಕ್ಕೆ ಉತ್ತರವನ್ನು ಕೊಡೋದಾದ್ರೆ, ಈಗ ನೀವು ಫ್ರೆಷರ್ ಆಗಿರಲಿ ಅಥವಾ ರಿಪೀಟರ್ ಆಗಿರಲಿ, KCET ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಿಲಿಟಿ ಕ್ಲಾಸ್ 12 ಅಂದ್ರೆ ಸೆಕೆಂಡ್ PUC ಆಗಿರಬೇಕು, ಅಥವಾ ಸೆಕೆಂಡ್ PUC ಎಕ್ಸಾಮ್ ಅನ್ನ ಈ ವರ್ಷ ಬರೀತಾ ಇರಬೇಕು ಅಂತ. ಅದಕ್ಕೋಸ್ಕರ ಅಲ್ಲಿ ಎಲಿಜಿಬಿಲಿಟಿ ಏನಿದೆ ಅಥವಾ ಕ್ವಾಲಿಫಿಕೇಶನ್ ಏನಿದೆ ಅಲ್ಲಿ ಕ್ಲಾಸ್ 12 ಅಥವಾ ಸೆಕೆಂಡ್ PUC ಆಪ್ಷನ್ ಏನಿದೆ ಅದನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಈಗ ಮತ್ತೆ ಕೆಲವು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅಲ್ಲಿ ಫೋಟೋ ಅಪ್ಲೋಡ್ ಆಗ್ತಾ ಇಲ್ಲ, ಏನ್ ಮಾಡಬೇಕು, ಟೆನ್ಷನ್ ಆಗ್ತದೆ ಅಂತ ಹೇಳ್ತಾ ಇದ್ರು. ಮೊದಲಾಗಿ ಟೆನ್ಷನ್ ಮಾಡ್ಕೋಬೇಡಿ. ಈಗ ಆ ಫೋಟೋ ಏನಿದೆ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಆ ಫೋಟೋ ಸೈಜ್ ಏನಿದೆ ಅದು 50 KB ಅಥವಾ ಅದಕ್ಕಿಂತ ಕಡಿಮೆ ಸೈಜ್ ಅಲ್ಲಿ ಇರಬೇಕು ಅಂತಿದೆ, ಸರಿನಾ? ಸೊ ಅಕಸ್ಮಾತ್ ಈ ಫೈಲ್ ಸೈಜ್ 50 KB ತುಂಬಾ ಜಾಸ್ತಿ ಇದ್ರೆ ಆ ಟೈಮಲ್ಲಿ ಅಪ್ಲೋಡ್ ಆಗ್ತಾ ಇರಲ್ಲ, ಒಮ್ಮೆ ಚೆಕ್ ಮಾಡಿ. ಇಲ್ಲದೆ ಇದ್ರೆ ಈ ಫೈಲ್ ಫಾರ್ಮೆಟ್ ಏನಿದೆ ಅದು JPEG ಇರಬೇಕು ಅಂತ ಹೇಳಿದ್ದಾರೆ. ಅದು ಕೂಡ ಫಾರ್ಮೆಟ್ ಚೇಂಜ್ ಆಗಿದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡೋದಕ್ಕಾಗತ್ತೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅನಂತರ ಈ KCET ಅಪ್ಲಿಕೇಶನ್ಗೆ ಲಾಸ್ಟ್ ಡೇಟ್ ಯಾವುದು ಅಂತ ವಿದ್ಯಾರ್ಥಿಗಳು ಕೇಳ್ತಿದ್ರು. ಲಾಸ್ಟ್ ಡೇಟ್ ಏನಿದೆ ಅದನ್ನ ಫೆಬ್ರವರಿ 18 ಅಂತ ತಿಳಿಸಿದ್ದಾರೆ. ರೀಸೆಂಟ್ ಆಗಿ ಏನು ಬ್ರೋಷರ್ ಅಥವಾ ಮಾಹಿತಿ ಪುಸ್ತಕವನ್ನು ರಿಲೀಸ್ ಮಾಡಿದ್ರೆ ಹೊರಗಡೆ ಫೆಬ್ರವರಿ 18 ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೆ ಅಪ್ಲೈ ಮಾಡ್ಬೋದು. ನೀವು ಆರಾಮಾಗಿ ಫೆಬ್ರವರಿ ಫಸ್ಟ್ ವೀಕಲ್ಲಿ ಅಪ್ಲಿಕೇಶನ್ ಹಾಕಿ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.